ವೆಲ್ಕಮ್ ಟು ವಿಜಯ ಪರ್ವ. ನಿನ್ನೆ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾದ ಮೆಂಟಲ್ ಎಬಿಲಿಟಿಯ ಕ್ವಶನ್ಸನ್ನು ಇವತ್ತು ಡಿಸ್ಕಷನ್ ಮಾಡೋಣ. ಒಟ್ಟಾರೆ ನಿನ್ನೆ 18 ಮೆಂಟಲ್ ಎಬಿಲಿಟಿಯ ಕ್ವಶನ್ಸು ಎಕ್ಸಾಮಲ್ಲಿ ಬಂದಿತ್ತು. ಸೊ ಯಾವ ಥರ ಲೆವೆಲ್ ಇತ್ತು ಅಂತ ಇವತ್ತು ಚೆಕ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಕ್ವಶನು, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 1365. ದೊಡ್ಡ ಸಂಖ್ಯೆಯನ್ನು ಚಿಕ್ಕದಿಂದ ಭಾಗಿಸಿದಾಗ ನಾವು 6 ಭಾಗಶಃ ಮತ್ತು 15 ಶೇಷವಾಗಿ ಪಡೆಯುತ್ತೇವೆ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಎಕ್ಸ್ ಅನ್ನು ತಗೋತಾ ಇದ್ದಾನೆ, ಸಣ್ಣ ಸಂಖ್ಯೆ ವಾಯ್ ಅನ್ನು ತಗೋತಾ ಇದ್ದಾನೆ. ಸೊ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ, ಸೊ ಎಕ್ಸ್ ಮೈನಸ್ ವೈಯು 1365 ಕೊಟ್ಟಿದ್ದಾನೆ. ಸೊ ಇಕ್ವೇಷನ್ 1. ಸೊ ನೆಕ್ಸ್ಟು ದೊಡ್ಡ ಸಂಖ್ಯೆಯನ್ನು, ಸೊ ದೊಡ್ಡ ಸಂಖ್ಯೆ ಯಾವುದು ಎಕ್ಸು, ಇದನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಶಃ ಎಷ್ಟು ಬಂತು, 6 ಬಂತು ಮತ್ತು ಶೇಷ 15 ಬಂತು ಅಂತ ಕೊಟ್ಟಿದ್ದಾನೆ. ನಾವು ಮೊದಲಿಂದ ಕಲ್ತಿದ್ದೀವಿ, ಒಂದು ಫಾರ್ಮುಲಾ ಇದೆ, ಭಾಜಕ ಭಾಜ್ಯ ಭಾಗಶಃ ಕೆಳಗಡೆ ಶೇಷ. ಹೌದಾ? ಭಾಜ್ಯ ಬೇಕಾದರೆ ಭಾಜಕ ಇಂಟು ಭಾಗಶಃ ಪ್ಲಸ್ ಶೇಷ ಮಾಡ್ತಿದ್ವಿ. ಇದು ಯಾವ ಥರ ಅಂದರೆ 17 ಇದೆ, 17 5ರಿಂದ ಡಿವೈಡ್ ಮಾಡಬೇಕು. 5 3 15 2 ಬಂತು. ಸೊ ನಮಗೆ 17 ಬೇಕಾದರೆ 5 ಇಂಟು 3 ಪ್ಲಸ್ 2 ಮಾಡ್ತೇವೆ. ಹೌದಾ? ಸೊ ಅದೇ ಥರ ಈ ಇಕ್ವೇಷನ್ನ ಬರೀಬೇಕು. ಸೊ ಎಕ್ಸ್ ಬೇಕಾದರೆ ವಯು ಇಂಟು 6 ಪ್ಲಸ್ 15 ಮಾಡ್ತೇವೆ. ಎಸ್, ಇಷ್ಟು ಇದನ್ನು ಬರೆಯೋಕ್ಕೆ ಬಂದರೆ ಈ ಕ್ವಶನ್ನ ಸಾಲ್ವ್ ಮಾಡೋದಾಗಿತ್ತು. ಸೊ ನಮಗೆ ಈಗ ಇಕ್ವೇಷನ್ 1 ಸಿಕ್ತು, ಇಕ್ವೇಷನ್ 2 ಸಿಕ್ತು. ಇಕ್ವೇಷನ್ 1 ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1365 ಇದೆ. ಎಕ್ಸ್ ಈಕ್ವಲ್ ಟು 1365 ಪ್ಲಸ್ ವೈ ಬರ್ಕೋಬೋದಾ? ಹೌದು, ಬರ್ಕೋಬೋದು. ಸೊ ಎಕ್ಸನ್ನು ಈ ಇಕ್ವೇಷನಲ್ಲಿ ಹಾಕ್ತಾಯಿದ್ದೆ ನಾನು. ಸೊ 1365 ಪ್ಲಸ್ ವೈಯು ಈಕ್ವಲ್ ಟು 6y ಪ್ಲಸ್ 15 ಆಗುತ್ತಾ? ಸೊ ಈ ವೈನ ಈ ಸೈಡ್ ತೊಗೋತಾ ಇದ್ದೀನಿ, 15 ಈ ಸೈಡ್ ತೊಗೋತಾ ಇದ್ದೀನಿ. 1365 ಮೈನಸ್ 15, 6y ಮೈನಸ್ ವೈಯು, ಸೊ 1350 5y. ಸೊ y ಈಕ್ವಲ್ ಟು 1350 ಡಿವೈಡ್ ಬೈ 5, 270 ಬಂತು y. ಸೊ y 270 ಬಂತು. ಸೊ ಅವ್ರು ಏನು ಕೇಳಿದ್ದಾರೆ, ಚಿಕ್ಕ ಸಂಖ್ಯೆ ಸ್ಮಾಲರ್ ನಂಬರ್. ಸೊ ನಾವು ಚಿಕ್ಕ ಸಂಖ್ಯೆ y ಅಂತ ತೊಗೊಂಡಿದ್ವಿ, ನಮ್ಗೆ ಆನ್ಸರು y 270 ಬಂತು. ಇದಕ್ಕೆ ಆನ್ಸರು 270, ಆಪ್ಷನ್ ನಂಬರ್ ಎ. ಅದೇ ದೊಡ್ಡ ಸಂಖ್ಯೆ ಕೇಳಿದರೆ, ಸೊ ಇಕ್ವೇಷನ್ ಇಲ್ಲಿದೆ ಅಲ್ಲ, ದೊಡ್ಡ ಸಂಖ್ಯೆ ಅಂದರೆ ಎಕ್ಸ್ ಈಕ್ವಲ್ ಟು 1365 ಪ್ಲಸ್ ವೈ. ಸೊ 1365 ಪ್ಲಸ್ 270 ಮಾಡಿದರೆ ನಮಗೆ ದೊಡ್ಡ ಸಂಖ್ಯೆ ವ್ಯಾಲ್ಯೂ ಬರ್ತಿತ್ತು. ಸೊ ಇದಕ್ಕೆ ಈ ಫಾರ್ಮುಲಾ ಗೊತ್ತಿದ್ರೆ ಈ ಕ್ವಶನನ್ನು ಈಸಿಲಿ ಮಾಡೋದಾಗಿತ್ತು. ಸೊ ಮುಂದಿನ ಕ್ವಶನ್, ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸವು 23 ಮೀಟರ್. ಇದರ ಪರಿಧಿಯು 206 ಮೀಟರ್ ಆಗಿದ್ದರೆ ವಿಸ್ತೀರ್ಣವು, ಏರಿಯಾ ಕೇಳಿದಾನೆ. ವಿಸ್ತೀರ್ಣ ಅಂದರೆ ಏರಿಯಾ. ಸೊ ಮೊದಲು ಆಯತ ಉದ್ದ ಎಕ್ಸನ್ನು ತಗೋತಾ ಇದ್ದೇನೆ, ಅಗಲ ವಾಯ್. ಸೊ ಇಲ್ಲೂ ಉದ್ದ ಎಕ್ಸ್ ಇರುತ್ತೆ, ಇಲ್ಲೂ ಅಗಲ ವಾಯ್ ಇರುತ್ತೆ. ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸ ಎಕ್ಸ್ ಮೈನಸ್ ವಾಯು 23 ಅಂತ ಕೊಟ್ಟಿದ್ದಾನೆ. ಇದರ ಪರಿಧಿಯು ಪೆರಿಮೀಟರ್ ಪರಿಧಿ ರೆಕ್ಟ್ಯಾಂಗಲ್ ಏನು ಹೇಳಿ, ಏನು ಗೊತ್ತಿಲ್ಲಾಗಿತ್ತಂದ್ರೂ ಸುತ್ತ ಅಳತೆ ನೋಡಿದ್ವಿ.
ಚೆಕ್ ಮಾಡಿ. ಸೊ ಎಕ್ಸ್ ಪ್ಲಸ್ ವಾಯು ಪ್ಲಸ್ ಎಕ್ಸ್ ಪ್ಲಸ್ ವಾಯು 2x ಪ್ಲಸ್ 2y 2x ಪ್ಲಸ್ ವೈ ಬರ್ಕೋಬೋದಾ? ಸೊ ಅವನೇನು ಕೊಟ್ಟಿದ್ದಾನೆ, ಪರಿಧಿಯು 206 ಅಂತ ಕೊಟ್ಟಿದ್ದಾನೆ. 2x ಪ್ಲಸ್ ವಾಯು ಈಕ್ವಲ್ ಟು 206 ಅಂತ ಕೊಟ್ಟಿದ್ದಾನೆ. ಸೊ ಎಕ್ಸ್ ಪ್ಲಸ್ ವಾಯು ಈಕ್ವಲ್ ಟು 103 ಬರ್ಕೋಬೋದಾ? ಸೊ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ತು. ಸೊ ಈಗ ಇದನ್ನು ಸಾಲ್ವ್ ಮಾಡಿ. ಸೊ ಇಕ್ವೇಷನ್ 1 ಇದೆ, ಎಕ್ಸ್ ಈಕ್ವಲ್ ಟು 23 ಪ್ಲಸ್ ವೈ ಬರೀಬೋದಾ? ಆಮೇಲೆ ಈ ಇಕ್ವೇಷನ್ನ ಇಲ್ಲಿ ಪುಟ್ ಮಾಡ್ತಾ ಇದ್ದೀನಿ. ಸೊ 23 ಪ್ಲಸ್ ವಯು ಈಕ್ವಲ್ ಟು 103, 2y ಈಕ್ವಲ್ ಟು 103 ಮೈನಸ್ 23, 2y ಈಕ್ವಲ್ ಟು 80, y ಈಕ್ವಲ್ ಟು 40 ಬಂತು, y 40 ಬಂತು. ಸೊ ಎಕ್ಸು, ಸೊ ಇಕ್ವೇಷನ್ 1ಅಲ್ಲಿ ಹಾಕಿ, ಎಕ್ಸ್ ಈಕ್ವಲ್ ಟು 23 ಪ್ಲಸ್ ವಯು ಇದೆ, ಎಕ್ಸ್ ಈಕ್ವಲ್ ಟು 23 ಪ್ಲಸ್ 40, ಎಕ್ಸ್ ಈಕ್ವಲ್ ಟು 63. ಓಕೆ, ಸೊ ನಮಗೆ ಏರಿಯಾ ಬೇಕು. ಏರಿಯಾ ಆಫ್ ರೆಕ್ಟಾಂಗಲ್ ಏನು? ಏರಿಯಾ ಈಕ್ವಲ್ ಟು ಉದ್ದ ಇಂಟು ಅಗಲ. ಉದ್ದ ಎಕ್ಸು 63, ಅಗಲ 40, ಎರಡನ್ನು ಇಂಟು ಮಾಡಿದರೆ 2520 ಬರುತ್ತೆ. ಸೊ ಏರಿಯಾ ಆಫ್ ಎ ರೆಕ್ಟಾಂಗಲ್ 2520. ಸೊ ಇದಕ್ಕೆ ಆಪ್ಷನ್ ಎ. ಸೊ ಮುಂದಿನ ಕ್ವಶನ್, ಎರಡು ಸಂಖ್ಯೆಗಳ ನಡುವಿನ ಅನುಪಾತ 3:4, ಅವುಗಳ ಮೊತ್ತ 420 ಆದಲ್ಲಿ ಚಿಕ್ಕ ಸಂಖ್ಯೆ ಹುಡುಕಿ ಅಂತ ಕೊಟ್ಟಿದ್ದಾನೆ. ಅನುಪಾತ ಕೊಟ್ಟಿದ್ದಾನೆ ಎಷ್ಟು? 3:4. ಹಾಗಾದರೆ ಅವೆರಡು ಸಂಖ್ಯೆಗಳು 3x ಮತ್ತು 4x ಆಗುತ್ತೆ. ಎರಡು ಸಂಖ್ಯೆಗಳನ್ನು ಅವುಗಳ ಮೊತ್ತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಮೊತ್ತ 3x ಪ್ಲಸ್ 4x ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 420. ಸೊ 7x ಈಕ್ವಲ್ ಟು 420, x ಈಕ್ವಲ್ ಟು 420/7. ಸೊ ಎಕ್ಸ್ ಅನ್ನೋದು ಎಷ್ಟು ಬಂತು? 60 ಬಂತು. ಸೊ ಹಾಗಾದ್ರೆ ಅವು ನಂಬರ್ಗಳು ಯಾವುವು? 3x, 3 × 60 180. ಇನ್ನೊಂದು ಸಂಖ್ಯೆ 4x, 4 × 60 240. ಚಿಕ್ಕ ಸಂಖ್ಯೆ ಯಾವುದು ಹಾಗಾದರೆ? ಚಿಕ್ಕ ಸಂಖ್ಯೆ 180. ಸೊ ಇದಕ್ಕೆ ಆನ್ಸರು 180. ಸೊ ಈ ಕ್ವಶನು, 3 ಬಾರಿ ನೈಸರ್ಗಿಕ ಸಂಖ್ಯೆಯ ಚೌಕವು 4 ಪಟ್ಟು ಕಡಿಮೆಯಾಗಿ ಸಂಖ್ಯೆ 55ಕ್ಕೆ ಸಮನಾಗಿರುತ್ತದೆ. ಆ ಸಂಖ್ಯೆ ಯಾವುದು? ಸೊ ಈ ಕ್ವಶನು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಓದಿದರೆ ನೀವು ಈಸಿಲಿ ಮಾಡೋದಾಗಿತ್ತು. ಅಂದರೆ ಇಕ್ವೇಷನ್ ಫಾರ್ಮ್ ಮಾಡೋಕ್ಕೆ ಇಂಗ್ಲೀಷಲ್ಲಿ ಈಸಿ, ಅಂದರೆ ಕರೆಕ್ಟ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ. ಥ್ರೈಸ್ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ ಡಿಕ್ರೀಸ್ಡ್ ಬೈ 4 ಟೈಮ್ಸ್ ದ ನಂಬರ್ ಈಸ್ ಈಕ್ವಲ್ ಟು 55. ಸೊ ಇಲ್ಲಿ ನ್ಯಾಚುರಲ್ ನಂಬರು ಎಕ್ಸ್ ಅಂತ ತಗೋತಾ ಇದ್ದೀನಿ. ಸೊ ಫಸ್ಟ್ ಲೈನ್ ಓದಿ, ಥ್ರೈಸ್ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್, ಥ್ರೈಸ್ ದ ಸ್ಕ್ವೇರ್ ಆಫ್ ಎ ನ್ಯಾಚುರಲ್ ನಂಬರ್ ಡಿಕ್ರೀಸ್ಡ್ ಬೈ 4 ಟೈಮ್ಸ್ ಅ ನಂಬರ್, 4 ಟೈಮ್ಸ್ ನಂಬರ್ ಈಕ್ವಲ್ ಟು 55. ಈ ಕ್ವಶನ್ ಈ ಇಕ್ವೇಷನ್ ಬರೆಯಕ್ಕೆ ಬಂದರೆ ಈ ಕ್ವಶನ್ನ ಈಸಿಲಿ ಮಾಡೋದಾಗಿತ್ತು. ಸೊ ಯಾವ ಥರ ಮಾಡೋದಿತ್ತು? ಈಗ ನಮಗೆ ಏನು ಬೇಕು? ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಈ ಕ್ವಶನಿಗೆ ಆಪ್ಷನ್ ಕೊಟ್ಟಿರೋ ಆಪ್ಷನಿಂದ ಎಲಿಮಿನೇಟ್ ಮಾಡ್ತಾ ಹೋಗೋಣ. ಆಪ್ಷನ್ ಮೆಥಡ್. ಸೊ ಮೊದಲನೇದು ಎಕ್ಸ್ ಈಕ್ವಲ್ ಟು 3 ತೊಗೋತಾ ಇದ್ದೀನಿ. ಒಂದೇ ಆಪ್ಷನ್ ತೊಗೋತೀನಿ. ಎಕ್ಸ್ ಈಕ್ವಲ್ ಟು 3 ಕೊಟ್ಟಿದ್ದಾನೆ. ಸೊ ಈ ಈಕ್ವೇಷನಲ್ಲಿ ಹಾಕಿ ಆನ್ಸರು 55 ಬರುತ್ತೆ ಚೆಕ್ ಮಾಡಬೇಕು. ಸೊ 3 × 3 ಸ್ಕ್ವೇರ್ ಮೈನಸ್ 4 × 3 ಈಕ್ವಲ್ ಟು 55 ಬರ್ತಾ ಇದೆ ಚೆಕ್ ಮಾಡಬೇಕು. 3 × 3 ಸ್ಕ್ವೇರ್ 9, 4 3s 12 ಈಕ್ವಲ್ ಟು 55 ಬರ್ತಾ ಇದೆ ಚೆಕ್ ಮಾಡಬೇಕು. 3 9 27 ಮೈನಸ್ 12 ಈಕ್ವಲ್ ಟು 55. ಸೊ ಇಲ್ಲಿ ಎಷ್ಟು ಬರುತ್ತೆ? 15 ಈಕ್ವಲ್ ಟು 55 ಅಲ್ಲ.
ಸೊ ಈ ಆಪ್ಷನು ತಪ್ಪು. ಸೊ ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 6 ತಗೋತಾ ಇದ್ದೀನಿ. 3 ಇಂಟು 6 ಸ್ಕ್ವೇರ್ ಮೈನಸ್ 4 ಇಂಟು 6 ಈಕ್ವಲ್ ಟು 55 ಬರುತ್ತಾ ಚೆಕ್ ಮಾಡಬೇಕು. 3 ಇಂಟು 36 ಮೈನಸ್ 6 4 24 ಈಕ್ವಲ್ ಟು 55 ಬರುತ್ತಾ ಚೆಕ್ ಮಾಡಿ. ಸೊ 108 ಮೈನಸ್ 24 ಈಕ್ವಲ್ ಟು 55. ಸೊ ಇಲ್ಲಿ 84 ಈಕ್ವಲ್ ಟು 55. ಸೊ ಇದು ಇಕ್ವೇಷನ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಎಕ್ಸ್ ಈಕ್ವಲ್ ಟು 5 ಚೆಕ್ ಮಾಡಬೇಕು. ಸೊ 3 5 ಸ್ಕ್ವೇರ್ ಮೈನಸ್ 4 ಇಂಟು 5 ಈಕ್ವಲ್ ಟು 55 ಬರುತ್ತೆ ಚೆಕ್ ಮಾಡಬೇಕು. 3 ಇಂಟು 5 ಸ್ಕ್ವೇರ್ 25, 4 5 20, 55, 25 3 75 ಮೈನಸ್ 20 ಈಕ್ವಲ್ ಟು 55. 75 ಮೈನಸ್ 20 ಮಾಡಿದರೆ 55 ಈಕ್ವಲ್ ಟು 55. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಎಕ್ಸ್ ಈಕ್ವಲ್ ಟು 5 ತಗೊಂಡ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇದಕ್ಕೆ ಆನ್ಸರು 5, ಆಪ್ಷನ್ ನಂಬರ್ 3 ಸಿ ಆಪ್ಷನ್ ಇದಕ್ಕೆ. ಸೊ ಮುಂದಿನ ಕ್ವಶನು, ಇದು ಸರಾಸರಿಯ ಕ್ವಶನು. ಒಂದು ತರಗತಿಯಲ್ಲಿ 7 ವಿದ್ಯಾರ್ಥಿಗಳು ABCDEFG ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ 3 ABCಗಳ ಅಂಕಗಳ ಸರಾಸರಿ 60, ಕಡಿಮೆ ಅಂಕ ಗಳಿಸಿದ ಕೆಳಗಿನ 3 EFGಗಳ ಅಂಕಗಳ ಸರಾಸರಿ 40, ಡಿ ಗಳಿಸಿದ ಅಂಕಗಳು 60. ತರಗತಿಯ ಸರಾಸರಿ ಒಟ್ಟು ಸ್ಕೋರ್ ಅನ್ನು ಕೇಳಿದ್ದಾನೆ. ಎಲ್ಲರಿಗೂ ಗೊತ್ತು ಸರಾಸರಿ ಫಾರ್ಮುಲಾ ಸಂಖ್ಯೆಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಓಕೆ, ಸೊ ಫಸ್ಟ್ ಏನು ಕೊಟ್ಟಿದ್ದಾನೆ, ABCDEFG 7 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಹೆಚ್ಚು ಅಂಕ ಗಳಿಸಿದ 3 ABC ಫಸ್ಟ್ 3 ಹೆಚ್ಚು ಅಂಕ ಗಳಿಸಿದರೆ ಅವರು ಸರಾಸರಿ ಕೊಟ್ಟಿದ್ದಾರೆ. ಸೊ ಅದರ ಸರಾಸರಿ ಎಷ್ಟು ಕೊಟ್ಟಿದ್ದಾನೆ, 80 ಕೊಟ್ಟಿದ್ದಾನೆ, 80. ಸೊ ಆ 3ರದ್ದು ಒಟ್ಟು ಮೊತ್ತ A ಪ್ಲಸ್ B ಪ್ಲಸ್ C ಎಷ್ಟು ಜನ ಇದ್ದಾರೆ, 3 ಇದ್ದಾರೆ. ಸೊ A ಪ್ಲಸ್ B ಪ್ಲಸ್ C ಈಕ್ವಲ್ ಟು 240. ಸೊ ಮತ್ತೆ ಹೆಂಗೆ ಕೊಟ್ಟಿದ್ದಾನೆ, ಕಡಿಮೆ ಅಂಕ ಗಳಿಸಿದ್ದು EFG. ಸೊ EFG ಸರಾಸರಿ 40. ಸೊ ಅವರ ಒಟ್ಟು ಮೊತ್ತ EFG ಎಷ್ಟು ಜನ ಇದ್ದಾರೆ, 3 ಜನ ಇದ್ದಾರೆ. ಸೊ EFG ಈಕ್ವಲ್ ಟು 120. ಮತ್ತು ಡಿ ಗಳಿಸಿದ ಅಂಕ 60 ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಒಟ್ಟು ಕ್ಲಾಸಿನ ತರಗತಿಯ ಸರಾಸರಿ ಒಟ್ಟು ಎಷ್ಟು ತರಗತಿಯಲ್ಲಿ ಎಷ್ಟು ಜನ ಇದ್ದಾರೆ, A ಪ್ಲಸ್ B ಪ್ಲಸ್ C ಪ್ಲಸ್ D G ಡಿವೈಡೆಡ್ ಬೈ 7. ಸೊ ನಮಗೆ A ಪ್ಲಸ್ B ಪ್ಲಸ್ C ಸಿಕ್ಬಿಟ್ಟಿದೆ. ಎಷ್ಟು, 240. D ಎಷ್ಟು, 60 ಪ್ಲಸ್ EFG 120 ಡಿವೈಡೆಡ್ ಬೈ 7. ಸೊ ಎಲ್ಲ ಸೇರಿಸಿದರೆ 300, 420 ಬೈ 7. ಸೊ 60 ಒಟ್ಟು ಸರಾಸರಿ 60. ಸೊ ಆಪ್ಷನ್ ಸಿ. ಈ ಕ್ವಶನು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಈ 18 ಕ್ವಶನಲ್ಲಿ ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಹೇಳ್ಬೋದು. ಇದನ್ನು ಮೀಡಿಯಮ್ ಟು ಟಫ್ ಲೆವೆಲ್ ಅಂತ ಹೇಳ್ಬೋದು. ಈ ಕ್ವಶನು, ನಿಲುಗಡೆಯನ್ನು ಹೊರತುಪಡಿಸಿ ಬಸ್ಸಿನ ವೇಗ 54 ಕಿಲೋಮೀಟರ್ ಪ್ರತಿ ಗಂಟೆ, ನಿಲುಗಡೆಯನ್ನು ಒಳಪಡಿಸಿದರೆ
45 ಕಿಲೋಮೀಟರ್ ಪ್ರತಿ ಗಂಟೆ. 1 ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ಬಸ್ಸು ನಿಲ್ಲುತ್ತೆ? ಸೊ ಇಲ್ಲಿ ನಾ ಈ ಕ್ವಶನನ್ನು ಶಾರ್ಟ್ಕಟ್ ಮೆಥಡಲ್ಲಿ ಡೈರೆಕ್ಟ್ ಮಾಡ್ತೀನಿ. ಬೇಸಿಕ್ಕನ್ನು ಹೇಳೋಕ್ಕೋದ್ರೆ ಬೇಸಿಕ್ ಸ್ವಲ್ಪ ಲೆಂತಿ ಆಗುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸನ್ನು ಎಲ್ಲ ಫಾರ್ಮುಲಾ ವಿತ್ ಫಾರ್ಮುಲಾ ಯಾವ ಥರ ಮಾಡೋದು ಬೇರೆ ಬೇರೆ ಲೆವೆಲ್ ಕ್ವಶನ್ಸನ್ನು ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ನೀವು ಚೆಕ್ ಮಾಡಿ. ಸೊ ಇಲ್ಲಿ ಶಾರ್ಟ್ಕಟ್ಟು ಇಲ್ಲಿ ಏನಿದೆ ಅಂತ, ಮೊದಲು ಸ್ಪೀಡು 54 ಅಂತ ಇದೆ, ಆಮೇಲೆ ನಿಲುಗಡೆ ಮಾಡಿದಾಗ ಸ್ಪೀಡು 45 ಆಗುತ್ತೆ. ಸೊ ಎರಡನ್ನೂ ಈ ಥರ ಬರ್ಕೊಳ್ಳಿ. ಮೊದಲು ದೊಡ್ಡದು ಯಾವುದಿದೆ, ನಿಲುಗಡೆ ಅಂದರೆ ಆ್ಯಕ್ಚುಲಿ ಸ್ಪೀಡ್ ಇಷ್ಟು, ನಿಲ್ಲಿಸಿದಾಗ 45 ಸ್ಪೀಡ್ ಆಗುತ್ತೆ. ಸೊ ಈ ಥರ ಇದ್ದಾಗ 54 ಇದ್ದದ್ದು 45 ಎಷ್ಟು ಕಮ್ಮಿ ಆಯಿತು? 9 ಕಮ್ಮಿ ಆಯಿತಾ? ಸೊ 9 ಕಮ್ಮಿ ಆಯಿತು, ಎಷ್ಟಕ್ಕೆ? 54ಕ್ಕೆ ಅಂತ ತಗೊಳ್ಳಿ. ಸೊ 9 ಎಷ್ಟು ಕಮ್ಮಿ ಆಯಿತು, ಎಷ್ಟಕ್ಕೆ? 54. ಸೊ ಅವನು ಮಿನಿಟಲ್ಲಿ ಕೇಳಿದಾನೆ, ಎಷ್ಟು ನಿಮಿಷಗಳ ಕಾಲ ಬಸ್ಸು ನಿಲ್ಲುತ್ತೆ. ನಿಮಿಷ ಅಂದ್ಕೊಳ್ಳೆ, ಇಲ್ಲಿ ಎಲ್ಲ ಅವರ್ಸಲ್ಲಿದೆ, ನಿಮಿಷ ಕನ್ವರ್ಟ್ ಮಾಡೋಕ್ಕಾದ್ರೆ ಇಂಟು 60 ಮಾಡಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಇಷ್ಟು ಬರ್ಕೊಳ್ಳೋಕೆ ಗೊತ್ತಾಗಬೇಕು. ಸೊ ಮೊದಲು ದೊಡ್ಡದಿದೆ, ಸಣ್ಣದಾಗುತ್ತೆ, ಅಂದರೆ ಸ್ಪೀಡು ಡಿಕ್ರೀಸ್ ಆಗುತ್ತೆ ಸ್ಟಾಪ್ ಮಾಡಿದಾಗ. ಸೊ ಎಷ್ಟು ಡಿಕ್ರೀಸ್ ಆಯಿತು? 9 ಡಿಕ್ರೀಸ್ ಆಯಿತು. ಸೊ ಮೊದಲು ಸ್ಪೀಡು, ಒರಿಜಿನಲ್ ಸ್ಪೀಡು 54. ಸೊ ಅದನ್ನು ಕೆಳಗಡೆ ಬರ್ಕೊಳ್ಳಿ, ಇಂಟು 6 ಮಾಡಬೇಕು, ಇಂಟು 60 ಮಾಡಬೇಕು. ಸೊ 9 1 9 6 ಸೊ 6 1 6 10 ಸೊ ಆನ್ಸರ್ 10 ಮಿನಿಟ್ಸ್. ಇದಕ್ಕೆ ಆನ್ಸರ್ 10 ಮಿನಿಟ್ಸ್. ಸೊ ಮುಂದಿನ ಕ್ವಶನು, 6x minus 3y equal to 12. ಸೊ 2x minus y equal to ಎಷ್ಟು ಅಂತ ಕೇಳಿದಾನೆ. ಸೊ ನಮಗಿಲ್ಲಿ x ಮತ್ತು y ವ್ಯಾಲ್ಯೂ ಬೇಕು. ವ್ಯಾಲ್ಯೂ ಪುಟ್ ಮೆಥಡ್ ಅಂತ ಹೇಳ್ತಾರೆ. ಸೊ ನಮಗೆ ಎಕ್ಸ್ ಮತ್ತು ವೈನ ಇಮ್ಯಾಜಿನರೀಸ್ ವ್ಯಾಲ್ಯೂಸನ್ನು, ಎಕ್ಸ್ಗೆ ಒಂದು ವ್ಯಾಲ್ಯೂ ಕೊಡಬೇಕು, ವೈಗೆ ಇನ್ನೊಂದು ವ್ಯಾಲ್ಯೂ ಕೊಟ್ಟು ನಮಗೆ ಆನ್ಸರ್ 12 ಬರಬೇಕು. ಸೊ ಆ ಥರ ಚೆಕ್ ಮಾಡಬೇಕು. ಸೊ ಎಕ್ಸ್ 0 ತೊಗೊಂಡೆ, y equal to 1 ತೊಗೊಂಡೆ. ಸೊ 12 ಬರುತ್ತಾ ಚೆಕ್ ಮಾಡಿ. 6 ಇಂಟು 0 ಮೈನಸ್ 3 ಇಂಟು 1 ಬರುತ್ತಾ 12? 0 ಮೈನಸ್ 3 12. ಸೊ ಬರೋದಿಲ್ಲ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಇದೆ, ಎಕ್ಸಿಗೆ ಏನು ಕೊಟ್ಟರೆ 12 ಬರುತ್ತೆ? ಎಕ್ಸಿಗೆ 2 ಕೊಟ್ಟರೆ 12 ಬರುತ್ತಾ? 6 ಇಂಟು 2 12. ವೈಗೆ 0 ಕೊಟ್ಟರೆ 3ನೂ 0 ಆಗಿಬಿಡುತ್ತೆ. ಸೊ ಈಗ ಎಕ್ಸ್ ಈಕ್ವಲ್ ಟು 2 ಕೊಟ್ಟೆ, y ಈಕ್ವಲ್ ಟು 0 ಕೊಟ್ಟೆ. ಸೊ ಈಗ ನೋಡಿ, 6 ಇಂಟು 2 ಮೈನಸ್ 3 ಇಂಟು 0 ಈಕ್ವಲ್ ಟು 12 ಬರುತ್ತಾ ಚೆಕ್ ಮಾಡಿ. 6 ಇಂಟು 2 12 ಮೈನಸ್ 0 ಈಕ್ವಲ್ ಟು 12. ಸೊ 12 ಈಕ್ವಲ್ ಟು 12. ಸೊ LHS ಈಕ್ವಲ್ ಟು RHS. ಸೊ ಲೆಫ್ಟ್ ರೈಟ್ ಎರಡು ಈಕ್ವಲ್ ಆಗಬೇಕು. ಈಕ್ವಲ್ ಆದರೆ ನಾವು ಅಸ್ಯೂಮ್ ಮಾಡಿರುವ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕರೆಕ್ಟು. ಸೊ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 0, ಇದು ಕರೆಕ್ಟು. ಸೊ ಇದೇ ಇಕ್ವೇಷನನ್ನು ಇಲ್ಲಿ ಹಾಕಬೇಕು. ಸೊ 2 ಇಂಟು 2 ಮೈನಸ್ ವೈದಲ್ಲಿ 0. ಸೊ 4 ಮೈನಸ್ 0 4. ಸೊ ಇದಕ್ಕೆ ಆನ್ಸರು ಬಿ, ಆಪ್ಷನ್ ನಂಬರ್ ಬಿ 4. ಸೊ LCM ಕ್ವಶನ್. ಎರಡು ಸಂಖ್ಯೆಗಳು 2 ಮತ್ತು 3ರ ಅನುಪಾತದಲ್ಲಿದೆ. ಅವುಗಳ LCM 48 ಆಗಿದ್ದರೆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದಾನೆ. 2 ಅನುಪಾತ 2:3 ಅನುಪಾತದಲ್ಲಿದೆ. ಸೊ ಹಾಗಾದರೆ ಅವು ನಂಬರ್ಗಳು ಯಾವಾಗುತ್ತೆ? 2x ಮತ್ತು 3x ಆಗುತ್ತೆ. ಸೊ ನಾವು LCM ಕಂಡುಹಿಡಿದು ನೋಡಿರ್ತೀವಿ, ಗೊತ್ತು. ಈಗ 2 ಮತ್ತು 5ರ LCM ಕಂಡು ಹಿಡಿ ಅಂತ ಹೇಳಿದರೆ ಏನು ಮಾಡ್ತಿದ್ವಿ ನಾವು? 5 ಇದೆ ದೊಡ್ಡ ನಂಬರು, 5 2ಲಿಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಏನು ಮಾಡ್ತಿದ್ವಿ ನಾವು? ಇದನ್ನು ಇಂಟು 2 ಮಾಡ್ತಿದ್ವಿ. ಸೊ 10 2ರಿಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಸೊ ನಮ್ಮದು LCM 10, ಹೌದಾ? ಸೊ ಅದೇ ಥರ 2x ಮತ್ತು 3xದು LCM ಕಂಡುಹಿಡಬೇಕು. ಸೊ ದೊಡ್ಡ ನಂಬರ್ ಯಾವುದು? 3x. 3x 2xಲಿಂದ ಡಿವೈಡ್ ಆಗುತ್ತಲ್ಲ. ಸೊ ಏನು ಮಾಡ್ತಿದ್ವಿ? ಏನು ಮಾಡಬೇಕು? ಇಂಟು 2 ಮಾಡಬೇಕು. ಸೊ ಇಂಟು 2 ಮಾಡಿದಾಗ ಏನಾಗುತ್ತೆ? 6x ಆಗುತ್ತೆ. 6x 2xಯಿಂದ ಡಿವೈಡ್ ಆಗುತ್ತೆ. 2x 3 6x. ಸೊ ರಿಮೈಂಡರ್ 0 ಮತ್ತು ಸೊ ನಮ್ಮ LCM 6x ಬಂತು, ಹೌದಾ? ಸೊ ಅವನು LCM ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ. 6x ಈಕ್ವಲ್ ಟು
48 ಅಂತ ಕೊಟ್ಬಿಟ್ಟಿದ್ದಾನೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು. ಎಷ್ಟು ಬಂತು? 6×48. ಸೊ ಎಕ್ಸ್ ವ್ಯಾಲ್ಯೂ 8 ಬಂತು. ಸೊ ಹಾಗಾದರೆ ಆ ನಂಬರ್ ಏನಾಗುತ್ತೆ? 2x 2 × 8, ಇನ್ನೊಂದು 3x 24. ಸೊ ಏನು ಕಂಡಿದೆ ಅಂತ ಹೇಳಿದಾನೆ? ಸಂಖ್ಯೆಗಳ ಮೊತ್ತ. ಸೊ ಮೊತ್ತ ಅಂದರೆ 2x + 3x, 16 + 24 = 40. ಆನ್ಸರ್ 40. ಆಪ್ಷನ್ ನಂಬರ್ ಡಿ. ಮುಂದಿನ ಕ್ವಶನ್ ಏಜ್ ಮೇಲೆ ಕ್ವಶನ್ ಇದೆ. ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 5/2. 8 ವರ್ಷಗಳ ನಂತರ ಅವನು ತಾಯಿಯ ಅರ್ಧ ವಯಸ್ಸಿನವನಾಗಿರುತ್ತಾನೆ. ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದಾನೆ. ಸೊ ಇಲ್ಲಿ ತಾಯಿಯ ವಯಸ್ಸನ್ನು ಎಕ್ಸ್ ಅಂತ ತಗೋತಾ ಇದ್ದಾನೆ. ಸೊ ಆ ವ್ಯಕ್ತಿಯ ವಯಸ್ಸು ಎಷ್ಟಾಗುತ್ತೆ? 5/2. ಸೊ 2/5 ಆಫ್ ಮದರ್. ಹೌದಾ? ತಾಯಿಯ ವಯಸ್ಸು ಎಕ್ಸ್ ತೊಗೊಂಡ್ರೆ ವ್ಯಕ್ತಿಯ ವಯಸ್ಸು 2/5, 5/2. 5/2 ತಾಯಿಯದು. ಸೊ ಇದನ್ನು ಬರ್ಕೊಳ್ಳೋಕೆ ಗೊತ್ತಿರಬೇಕು. ತಾಯಿದು ಎಕ್ಸ್ ಆದರೆ ವ್ಯಕ್ತಿದು 2/5x ಆಗಿರುತ್ತೆ. 8 ವರ್ಷಗಳ ನಂತರ, ಆಫ್ಟರ್ 8 ಇಯರ್ಸ್. ಆಫ್ಟರ್ 8 ಇಯರ್ಸ್ ಮಗನಿಗೂ 8 ಇಯರ್ಸ್ ಆ್ಯಡ್ ಆಗುತ್ತೆ, ತಾಯಿಗೂ 8 ಇಯರ್ಸ್ ಆ್ಯಡ್ ಆಗುತ್ತೆ. ಅದು ಕಾಮನ್. ಹೌದಾ? ಸೊ ಇಲ್ಲಿ ಆಫ್ಟರ್ 8 ಇಯರ್ಸ್ ಹಿ ವಿಲ್ ಬಿ 1/2 ಆಫ್ ದ ಏಜ್ ಆಫ್ ಹಿಸ್ ಮದರ್. ಸೊ ಆ ವ್ಯಕ್ತಿ 8 ವರ್ಷ ಆದಮೇಲೆ ಆ ವ್ಯಕ್ತಿ ಏಜ್ ಏನಾಗುತ್ತೆ? 2/5x + 8 ಆಗುತ್ತಾ? ಎಷ್ಟಾಗ್ತಾನಂದರೆ ಹಾಫ್ ಆಫ್ ಮದರ್ದು 8 ಇಯರ್ಸ್ ಆದಮೇಲೂ x + 8 ಆಗುತ್ತೆ. ಸೊ ಇಲ್ಲಿ +8 ಆ್ಯಡ್ ಮಾಡಬೇಕು, ಮಗನಿಗೂ ತಾಯಿಗೂ +8 ಆ್ಯಡ್ ಮಾಡಬೇಕು. ಸೊ ಇದನ್ನು ಈ ಈಕ್ವೇಷನ್ ಬರ್ಕೊಳ್ಳೋದು ಗೊತ್ತಾದರೆ ನೀವು ಸಾಲ್ವ್ ಮಾಡ್ಬೋದು. 2/5x + 8 ಇಂಟು ಹೋಗ್ತೇನೆ ನಾನು, x/2 + 8/2. 2/5x + 8 + x/2 + 4. ಸೊ 4ಅನ್ನು ಈ ಸೈಡ್ ತೊಗೋತಾನೆ. 8 - 4 = x/2/2/5x. ಸೊ ಇಲ್ಲಿ 4 ಬರುತ್ತೆ. ಎಕ್ಸನ್ನು ಕಾಮನ್ ತೊಗೊಂಡ್ರೆ 1/2 - 2/5 ಎಕ್ಸ್ ತೊಗೊಂಡು, ಸೊ ಕೆಳಗಡೆ LCM 10 ಆಗುತ್ತೆ. 2 5s 5 2s 2 × 2 ಬರುತ್ತೆ. ಸೊ x = 1/10. ಈ ಕಡೆ 4 ಇದೆ. ಸೊ x = 10 ಈ ಸೈಡ್ ಕ್ರಾಸ್ ಮಾಡಿದರೆ 40 ಬಂತು. ಸೊ ನಮ್ಗೆ ಏನು ಕೇಳಿದೆ ನಾನು? ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು? ತಾಯಿಯ ಪ್ರಸ್ತುತ ವಯಸ್ಸು ಎಕ್ಸ್ ಇದೆ, ಎಕ್ಸ್ ಬಂದ್ಬಿಡ್ತು. ಸೊ 40 ಇಯರ್ಸ್. ಅದೇ ಅವನು ತಾಯಿಯ ವಯಸ್ಸು 8 ವರ್ಷಗಳ ನಂತರ ಅಂದಿದ್ರೆ, ಸೊ 40 + 8 ಮಾಡ್ತಿದ್ವಿ, ಅವಾಗ 48 ಬರ್ತಾ ಇತ್ತು. ಪ್ರೆಸೆಂಟ್ ಏಜ್ ಕೇಳಿದಾನೆ. ಸೊ ಆನ್ಸರ್ 40. ಆಪ್ಷನ್ ನಂಬರ್ ಸಿ. ಮುಂದಿನ ಕ್ವಶನು, ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಆಗಿದ್ದರೆ ಮತ್ತು ಪಾದಗಳ ಸಂಖ್ಯೆಯು 140ಕ್ಕೆ ಸಮನಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಕೋಳಿಗೆ ಎಷ್ಟು ಕಾಲು? 2 ಕಾಲು. ಓಕೆ. ಹಸುಗಳು ಹಸುಗೆ ಎಷ್ಟು ಕಾಲು? 4 ಕಾಲು.
ಸೊ ಕೋಳಿಗೆ ಎಕ್ಸ್ ಅಂತ ತಗೋತಾ ಇದ್ದೀನಿ, ಹಸುಗೆ ವಾಯ್ ಅಂತ ತಗೋತಾ ಇದ್ದೀನಿ. ಎರಡು ಹಸುಗೂ ಒಂದೇ ತಲೆ, ಕೋಳಿಗೂ ಒಂದೇ ತಲೆ, ಹೌದಾ? ಕೋಳಿ ಮತ್ತು ಹಸುಗಳ ತಲೆಗಳ ಸಂಖ್ಯೆ, ಸೊ ಎಕ್ಸ್ ಪ್ಲಸ್ ವಾಯು 48 ಕೊಟ್ಟಿದ್ದಾನೆ. ಓಕೆ. ಪಾದಗಳ ಸಂಖ್ಯೆ, ಕೋಳಿಗೆ ಎಷ್ಟು ಪಾದ ಇದೆ? 2 ಇದೆ. ಹಸುಗೆ 4 ಇದೆ. ಎಷ್ಟು? 140 ಅಂತ ಕೊಟ್ಟಿದ್ದಾನೆ. ಸೊ ಇಕ್ವೇಷನ್ ಗೊತ್ತಾಯಿತು ಬರ್ಕೊಳ್ಳೋದು. ಸೊ ಸಾಲ್ವ್ ಮಾಡ್ಬೋದಾ? ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 48. ಸೊ ಈ ಈಕ್ವೇಷನನ್ನು ನಾನು 2 ಡಿವೈಡ್ ಮಾಡ್ತೀನಿ ಕಂಪ್ಲೀಟು. ಸೊ ಏನಾಗುತ್ತೆ, ಇಲ್ಲೂ 2 ತಗೋತೇನೆ, ಇಲ್ಲೂ 2 ತಗೋತೇನೆ, ಇಲ್ಲೂ 2 ತಗೋತೇನೆ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಆಗುತ್ತೆ 2y ಆಗುತ್ತೆ ಈಕ್ವಲ್ ಟು ಎಷ್ಟು ಬರುತ್ತೆ? 70 ಆಗುತ್ತೆ. ಆಗುತ್ತಾ? ಸೊ ಎಕ್ಸ್ ಈಕ್ವಲ್ ಟು 48 ಮೈನಸ್ ವೈ ಬರ್ಕೋಬೋದಾ? ಸೊ ಈ ಎಕ್ಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. 48 ಮೈನಸ್ ವಾಯು ಪ್ಲಸ್ 2y ಈಕ್ವಲ್ ಟು 70ನ ಬರ್ಕೋಬೋದಾ? ಸೊ 2y ಮೈನಸ್ ವೈ ಆದರೆ ವೈ ಆಗುತ್ತೆ. 70 ಮೈನಸ್ 48 ಸೊ y ಈಕ್ವಲ್ ಟು 22 ಬಂತು. ಸೊ y 22 ಬಂತು. ಸೊ ಎಕ್ಸ್ ಎಷ್ಟು ಬರುತ್ತೆ? 48 ಮೈನಸ್ 22 26 ಬಂತು. ಏನು ಕೇಳಿದಾನೆ? ಕೋಳಿಗಳ ಸಂಖ್ಯೆ, ಕೋಳಿ ಅಂದರೆ ಎಕ್ಸು, ಅದೇ ಕೋಳಿಗಳ ಸಂಖ್ಯೆ ಎಕ್ಸ್ ಈಕ್ವಲ್ ಟು 26. ಆಪ್ಷನ್ ನಂಬರ್ ಬಿ. ನೀವು ಇಲ್ಲಿ ವಾಯ್ ವ್ಯಾಲ್ಯೂ ಬಂದುಬಿಡ್ತು 22 ಆಪ್ಷನಲ್ಲಿ ಇದೆ ಅಂತ ಡಿ ಹಾಕ್ತಿದ್ದೀರ. ಸೊ ಏನು ಕೇಳಿದಾನೆ ನೋಡಬೇಕು. ಕೋಳಿಗೆ ನಾವು ಎಕ್ಸ್ ಅಂತ ಅಸೈನ್ ಮಾಡಿದ್ದೀವಿ, ಸೊ ನಮಗೆ 26 ಬರುತ್ತೆ. ಸೊ ಅದೇ ಹಸು ಅಂತ ಕೇಳಿದರೆ 22 ಆಗಿರುತ್ತದೆ. ಸೊ ಮುಂದಿನ ಕ್ವಶನ್. ಸೊ 25/5 ಪ್ಲಸ್ 3 ಇಂಟು 2 ಎಷ್ಟು ಅಂತ ಕೇಳಿದಾನೆ. ಸೊ ಬಾರ್ಡ್ಮಾಸ್ ರೂಲ್ ಪ್ರಕಾರ ಮೊದಲು ಡಿವಿಷನು, ಆಮೇಲೆ ಮಲ್ಟಿಪ್ಲಿಕೇಶನು, ಆಮೇಲೆ ಎಡಿಷನ್ನು. ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್. ಫಸ್ಟು ಡಿವಿಷನ್ ಮಾಡಿ. 5 1 5 5 ಸೊ 5 ಬಂತು, ಪ್ಲಸ್ಸು ಆಮೇಲೆ 3 ಇಂಟು 2. ಸೊ ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 5 ಹಾಗೆ ಇಡಿ, ಪ್ಲಸ್ಸು 2 ಇಂಟು 3 6, ಆಮೇಲೆ ಮತ್ತೆ ಎಡಿಷನ್ ಮಾಡಿ. ಸೊ ಆವಾಗ 5 ಪ್ಲಸ್ 6 11. ಸೊ ಆನ್ಸರ್ 11. ಸೊ ನೆಕ್ಸ್ಟ್ ಕ್ವಶನ್ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇದೆ. ಸೊ ಇಲ್ಲಿ ಎ ಮತ್ತು ಬಿ ಪೈಪ್ಗಳು ಕ್ರಮವಾಗಿ 12 ಮತ್ತು 24 ನಿಮಿಷಗಳಲ್ಲಿ ಟ್ಯಾಂಕನ್ನು ತುಂಬಬಲ್ಲವು. 2 ಕೊಳವೆಗಳನ್ನು ಒಟ್ಟಿಗೆ ಬಳಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದಾನೆ. ಸೊ ಇಲ್ಲಿ ನಾನು ಟೈಮ್ ಆ್ಯಂಡ್ ವರ್ಕ್ದು ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ನೀವು ನೋಡಿದ್ದಲ್ಲಿ ಈ ಕ್ವಶನನ್ನು ಈಸಿಲಿ ಸಾಲ್ವ್ ಮಾಡ್ತಿದ್ರಿ. ಸೊ ಟೈಮ್ ಎ ಎಷ್ಟು ನಿಮಿಷ ತೊಗೋತಾ ಇದೆ? 12 ನಿಮಿಷ. ಬಿ ಎಷ್ಟು ನಿಮಿಷ ತೊಗೋತಾ ಇದೆ? 24 ನಿಮಿಷ. ಸೊ ಆ ಟ್ಯಾಂಕದ ಕೆಪ್ಯಾಸಿಟಿ ಗೊತ್ತಿರಬೇಕು. ಟ್ಯಾಂಕ್ ಕೆಪ್ಯಾಸಿಟಿ ಮತ್ತು ಆ ಸಿಂಗಲ್ ಪೈಪದ್ದು ರೇಟ್ ಗೊತ್ತಿರಬೇಕು. ಓಕೆ, ಇಷ್ಟು ಮಿನಿಟ್ ತಗೋತಾ ಇದೆ. ಸೊ ಟ್ಯಾಂಕ್ ಕೆಪಾಸಿಟಿ ಲೀಟ್ರಲ್ಲಿ ಇರುತ್ತೆ. ಈ ಲೀಟ್ರನ್ನು ಕಂಡುಹಿಡಬೇಕು. ಎಷ್ಟು ಲೀಟ್ರ್ ಕೆಪಾಸಿಟಿ ಅಂದರೆ ಇವೆರಡರದ್ದು LCM ತೊಗೋಬೇಕಾಗುತ್ತೆ. 12 ಮತ್ತು 24ರ LCM ಎಷ್ಟು? 24 ದೊಡ್ಡ ಸಂಖ್ಯೆ, 12ರಿಂದ ಡಿವೈಡ್ ಆಗ್ತಾ ಇದೆ. ಸೊ ನಮ್ಮದು LCM 24 ಬಂತು. ಸೊ 24 ಲೀಟ್ರದ್ದು ಟ್ಯಾಂಕು.
ಸೊ ಯಾವ ರೇಟಲ್ಲಿ ಎ ತುಂಬ್ತಾ ಇದೆ, ರೇಟ್ ಕಂಡುಹಿಡಿಬೇಕಂದ್ರೆ 24/12 ಮಾಡಬೇಕು. 2 ಲೀಟರ್ ಪರ್ ಮಿನಿಟ್ ಆಗುತ್ತೆ. ಸೊ ಇನ್ನೊಂದು 24/24. ಸೊ ಇದು 1 ಲೀಟರ್ ಪರ್ ಮಿನಿಟ್. ಸೊ ಇಲ್ಲಿ 24 ಮಿನಿಟ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ 12 ಮಿನಿಟು ಮತ್ತು 24 ಮಿನಿಟು. ಸೊ ಇದರರ್ಥ ಇಲ್ಲಿ ಕೊಟ್ಟಿರೋ ಪೈಪ್ ಇದೆಯಲ್ಲ, ಪೈಪ್ ಎ 1 ಮಿನಿಟಲ್ಲಿ 2 ಲೀಟ್ರ್ ತುಂಬುತ್ತೆ. ಸೊ ಇನ್ನೊಂದು ಪೈಪ್ ಬಿ 1 ಮಿನಿಟಲ್ಲಿ 1 ಲೀಟ್ರ್ ತುಂಬುತ್ತೆ. ಸೊ 24 ಲೀಟ್ರ್ ತುಂಬಕ್ಕೆ 12 ಮಿನಿಟ್ ತಗುತ್ತೆ. ಸೊ ಅದೇ 1 ಲೀಟ್ರು ಪರ್ ಮಿನಿಟು 24 ಲೀಟ್ರ್ ತುಂಬಕ್ಕೆ 24 ಮಿನಿಟ್ ತಗುತ್ತೆ. ಸೊ ಎರಡು ಒಟ್ಟಾರೆ ಕೆಲಸ ಮಾಡಿದರೆ, ಸೊ 24 ಲೀಟ್ರ್ ತುಂಬಿಸೋಕ್ಕೆ ಅವರು ಪೈಪ್ ಎ ಪ್ಲಸ್ ಬಿ ಯಾವ ರೇಟಲ್ಲಿ ತುಂಬಿದರೆ ಎಷ್ಟು ನಿಮಿಷ ತಗೋತದೆ ಅಂತ ಕೇಳಿದಾನೆ. 24/2 + 1 24/3 3 × 24. ಸೊ 8 ಮಿನಿಟ್ ತಗೊಳುತ್ತೆ ಎ ಪ್ಲಸ್ ಬಿ ಟುಗೆದರ್ ವರ್ಕ್ ಮಾಡಿದರೆ. 24 ಲೀಟ್ರ್ ಟ್ಯಾಂಕನ್ನು ಎ ಪ್ಲಸ್ ಬಿ 8 ಮಿನಿಟಲ್ಲಿ ತುಂಬುತ್ತೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ ನಂಬರ್ ಡಿ. ಸೊ ಮುಂದಿನ ಕ್ವಶನ್, 12 ಗಂಟೆಗಳಲ್ಲಿ ಎಷ್ಟು ಸೆಕೆಂಡ್ ಇವೆ? 12 ಗಂಟೆ. ಸೊ 1 ಗಂಟೆ, 1 ಗಂಟೆಯಲ್ಲಿ ಎಷ್ಟು ಮಿನಿಟು? 60 ಮಿನಿಟ. 1 ಮಿನಿಟಲ್ಲಿ ಎಷ್ಟು ಸೆಕೆಂಡು? 60 ಸೆಕೆಂಡು. ಸೊ 1 ಗಂಟೆ. ಸೊ 1 ಗಂಟೆಯಲ್ಲಿ ಇಷ್ಟು ಸೆಕೆಂಡು. ಅದೇ ಥರ ಅವ್ರು ಕೇಳಿದ್ದು 12 ಗಂಟೆ. ಸೊ 12 × ಸೆಕೆಂಡ್ಸ್ ಇಂಟು ಮಾಡಿದರೆ 43200 ಸೆಕೆಂಡ್. ಸೊ ಆನ್ಸರ್ ಬಿ. ಸೊ ಈ ಕ್ವಶನ್ ನೋಡಿ, 3, 5, 6 ಸಂಖ್ಯೆಗಳಲ್ಲಿ ಯಾವುದನ್ನು ಪುನರಾವರ್ತಿಸದೆ ಎಷ್ಟು 2 ಅಂಕೆಯ ಮತ್ತು 3 ಅಂಕೆಯ ಸಂಖ್ಯೆಗಳನ್ನು ರಚಿಸಬಹುದು? ಓಕೆ. ಸೊ 3, 5, 6. ಸೊ ಅವನೇನು ಕೇಳಿದಾನೆ, 2 ಅಂಕೆಯ ಮತ್ತು 3 ಅಂಕೆಯ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು, ಆದರೆ ರಿಪೀಟ್ ಆಗಬಾರ್ದು. ಈಗ ರಿಪಿಟೇಷನ್ ಅಂದರೆ ಯಾವ ಅಂದರೆ, ಈಗ 3 ಇದೆ, 3 ಬರೆಯೋ ಆಗಿಲ್ಲ 2 ಟೈಮ್, 5 2 ಟೈಮ್ ಬರೆಯೋ ಆಗಿಲ್ಲ. ಓಕೆ, ಈ ಥರ ರಿಪೀಟ್ ಆಗಬಾರ್ದು. ಓಕೆ. ಸೊ ಇಲ್ಲಿ 300 3, 5, 6 ಇದೆ. ಸೊ 2 ಅಂಕೆಯದು ಎಷ್ಟು ಪಾಸಿಬಿಲಿಟೀಸ್ ಇದೆ ಚೆಕ್ ಮಾಡಬೇಕು. ಸೊ ನಾನಿಲ್ಲಿ ಮೊದಲು 2 ಅಷ್ಟೇ ತಗೋತಾ ಇದ್ದೀನಿ. 3, 5 ಇದೆ, ಬರಿಬೋದಾ? ಇದನ್ನು ನಾನು ಉಲ್ಟಾ ಬರಿತಾ ಇದ್ದೀನಿ, 53 ಬರೀಬಹುದು. ಓಕೆ, ಯಾವುದು ರಿಪೀಟ್ ಆಗ್ತಾಯಿಲ್ಲ ಮತ್ತು ಬೇರೆ ಬೇರೆ ಡಿಜಿಟ್ ಇದೆ. ಸೊ ಸೆಕೆಂಡಲ್ಲಿ ನಾನು 56 ತಗೋತಾ ಇದ್ದೀನಿ. 56 ಬರದೆ ಇದನ್ನು ಮತ್ತೆ ಉಲ್ಟಾ ಬರಿತಾ ಇದ್ದೀನಿ, 65. ಸೊ ಎಲ್ಲಾದರೂ ರಿಪೀಟ್ ಆಯಿತಾ? ಆಗಿಲ್ಲ. ಸೊ ಈ ಟೈಮು 36 ತಗೋತಾ ಇದ್ದೀನಿ. ಸೊ ಮತ್ತೆ ಇದನ್ನು ರಿವರ್ಸ್ ಬರಿತಾ ಇದ್ದೀನಿ, 63. ಸೊ 35 53 56 65 36 63 ಯಾವುದೂ ರಿಪೀಟ್ ಆಗಿಲ್ಲ. ಸೊ 2 ಅಂಕೆಗಳದ್ದು ಇಷ್ಟು ಕಂಡೀಷನ್ಸ್ ಬರುತ್ತೆ. ಸೊ ಅದೇ ಥರ 3ರದ್ದು 3 ಡಿಜಿಟ್. ಸೊ 356 ಇದೆ. ನಾನು 3 ಫಿಕ್ಸ್ ಮಾಡ್ತಾ ಇದ್ದೀನಿ, ಇವೆರಡನ್ನು ಅಷ್ಟೇ ಚೇಂಜ್ ಮಾಡ್ತಾ ಇದ್ದೀನಿ. 356 365 ಒಂದು ಕಂಡೀಷನ್. ಸೊ ನೆಕ್ಸ್ಟು 5 ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ 5 ಫಿಕ್ಸ್ ಮಾಡಿದರೆ ಇನ್ನೂ 2 ನಂಬರ್ ಯಾವುದು? 3 6 ಮತ್ತು 5 ಫಿಕ್ಸ್ ಮಾಡ್ತೀನಿ. ಇವನು ಕ್ರಾಸ್ ಮಾಡ್ತಾ ಇದ್ದೀನಿ.
ಹೌದಾ? 356 ಎಲ್ಲಾದರೂ ರಿಪೀಟ್ ಆಯಿತಾ? 365 ಎಲ್ಲಾದರೂ ರಿಪೀಟ್ ಆಯಿತಾ? ಇಲ್ಲ. 536, 563. ಸೊ ಈ ಟೈಮಲ್ಲಿ ನಾನು 6 ಫಿಕ್ಸ್ ಮಾಡ್ತಾಯಿದ್ದೀನಿ. 6 ಫಿಕ್ಸ್ ಮಾಡಿದರೆ 6 ಇನ್ನು 2 ನಂಬರ್ ಯಾವುದು ಡಿಜಿಟು? 6, 3, 5. ಸೊ ಮತ್ತೆ 6 ಫಿಕ್ಸ್ ಮಾಡ್ತಾಯಿದ್ದೀನಿ. 5 ಮತ್ತು 3 ಕ್ರಾಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಚೆಕ್ ಮಾಡಿ, 635, 653 ಯಾವುದು ರಿಪೀಟ್ ಆಗಿಲ್ಲ ಮತ್ತು ಯಾವುದು 2 ಟೈಮ್ಸ್ ಬಂದಿಲ್ಲ. ಸೊ ಒಟ್ಟಾರೆ 1, 2, 3, 4, 5, 6, 7, 8, 9, 10, 11. ಸೊ 12 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ಬೋದು. ಸೊ ಇದಕ್ಕೆ ಆನ್ಸರು ಆಪ್ಷನ್ ನಂಬರ್ ಡಿ, 12. ಮುಂದಿನ ಕ್ವಶನ್, ಕಂಪ್ಲೀಟ್ ದ ಸೀಕ್ವೆನ್ಸ್. ಸೊ ಸ್ಕ್ವೇರ್ ಬಾಕ್ಸ್ ಇದೆ. ಮೊದಲು ಡೈರೆಕ್ಷನು ನಾರ್ತಲ್ಲಿದೆ. ಸೊ ನೆಕ್ಸ್ಟ್ ಯಾವ ಸೈಡ್ ಬರ್ತಾ ಇದೆ? ವೆಸ್ಟಲ್ಲಿ ಬರ್ತಾ ಇದೆ. ಥರ್ಡಲ್ಲಿ ಸೌತಿಗೆ ಬರ್ತಾ ಇದೆ. ಸೊ ನೆಕ್ಸ್ಟು ಈಸ್ಟ್ ಡೈರೆಕ್ಷನ್, ಪೂರ್ವ. ಓಕೆ, ಸೊ ಮೊದಲು ಈ ಥರ ಇತ್ತು, ನೆಕ್ಸ್ಟ್ ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿ ಬಂತು. ಒಂದು ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಅಂತ ಹೇಳ್ಬೋದು. 90 ಡಿಗ್ರಿ. ಸೊ ಇದಕ್ಕೆ ಆನ್ಸರು ಆಪ್ಷನ್ ನಂಬರ್ ಬಿ. ಕಂಪ್ಲೀಟ್ ದ ಸೀಕ್ವೆನ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ? 7, 49, 343. ನೆಕ್ಸ್ಟ್ ಯಾವುದು ಅಂತ ಕಂಡುಹಿಡಬೇಕು. ಸ್ಕ್ವೇರ್ಸು ಮತ್ತು ಕ್ಯೂಬ್ಸ್ ಗೊತ್ತಿದ್ರೆ ಇದನ್ನು ಈಸಿಲಿ ಮಾಡ್ತಿದ್ರಿ ನೀವು. ಸೊ 7 ಇದೆ. 7 1 7, 7 2 7 ಸ್ಕ್ವೇರ್ಸ್, 7 ಸ್ಕ್ವೇರ್ 49, 7 ಕ್ಯೂಬು 343. ಸೊ ನಮಗೆ ನೆಕ್ಸ್ಟು ಸೀಕ್ವೆನ್ಸ್ ಗೊತ್ತಾಯಿತು, ನಿಮಗೆ ಪ್ಯಾಟ್ರನ್ ಗೊತ್ತಾಯಿತು, ಲಾಜಿಕ್ ಗೊತ್ತಾಯಿತು. 7 ಮೇಲೆ 1 ಇದೆ, 7 2 ಇದೆ, 7 3 ಇದೆ. ಸೊ ನೆಕ್ಸ್ಟು 7 4 ಬರುತ್ತೆ. ಸೊ 7 4. ಸೊ ಅಂದರೆ 7 ಇಂಟು 7 ಇಂಟು 7 ಇಂಟು 7, 7 ಇಂಟು 7 49 ಇಂಟು 49. ಸೊ ಆನ್ಸರ್ 2401 ಬರುತ್ತೆ. ಓಕೆ, ಇದಕ್ಕೆ ಆನ್ಸರು 2401. ಸೊ ಆಪ್ಷನ್ ನಂಬರ್ ಎ. ಸೊ ಮುಂದಿನ ಕ್ವಶನ್, ABCDE ಈಸ್ ಪ್ರೊಪೋರ್ಷನಲ್ ಟು LMNOP. ಸೊ ಈ ಥರ ಪ್ರೊಪೋರ್ಷನಲ್ ಇದ್ದಾಗ ಇದಕ್ಕೆ ಏನೋ ಒಂದು ಸೀಕ್ವೆನ್ಸ್ ಇರುತ್ತೆ, ಲಾಜಿಕ್ ಇರುತ್ತೆ. ಆ ಲಾಜಿಕ್ ಏನಂತ ಗೊತ್ತಿರಬೇಕು. ಅದೇ ಲಾಜಿಕ್ಕು ಇಲ್ಲಿ ರಿಪೀಟ್ ಆಗ್ತಿರುತ್ತೆ. ಸೊ ಇಲ್ಲಿ ABCDE ಇದೆ. ಸೊ ಮತ್ತು LMNOP ಇದೆ. ಓಕೆ, ಎ ಪ್ಲೇಸ್ ವ್ಯಾಲ್ಯೂ 1 2 3 4 5ನ. LMNOP ಪ್ಲೇಸ್ ವ್ಯಾಲ್ಯೂ 12 13 14 15ನ, ಆಮೇಲೆ 16 ಇದೆ. ಸೊ 12 ಮೈನಸ್ 11, 12 ಮೈನಸ್ 1 11ನ, ಅಂದರೆ 1ಗೆ 11 ಆ್ಯಡ್ ಮಾಡಿದರೆ 12, 2ಗೆ 11 ಆ್ಯಡ್ ಮಾಡಿದರೆ 13ನ, 3ಗೆ 11 ಆ್ಯಡ್ ಮಾಡಿದರೆ 14ನ, ಡಿಗೆ 11 ಆ್ಯಡ್ ಮಾಡಿದರೆ 15ನ, ಇಗೆ 5ಗೆ 11 ಆ್ಯಡ್ ಮಾಡಿದರೆ 16. ಸೊ ನಿಮಗೆ ಏನು ಎಗೆ ಪ್ಲಸ್ 11 ಆ್ಯಡ್ ಮಾಡಬೇಕು. ಸೊ ಎಲ್ ಬರುತ್ತೆ. ಬಿಗೆ 11 ಆ್ಯಡ್ ಮಾಡಿದರೆ ಎಮ್ ಬರುತ್ತೆ. ಸಿಗೆ 11 ಆ್ಯಡ್ ಮಾಡಿದರೆ 14, ಡಿಗೆ 11 ಓ, ಇಗೆ 11 ಅಂದರೆ ಪಿ. ಸೊ ಯಾವ ಥರ ಲಾಜಿಕ್ ಇದೆ? ಪ್ಲಸ್ 11 ಆ್ಯಡ್ ಆಗಿದೆ. ಸೊ ಅದೇ ಥರ FGHIJ. ಸೊ ಎಫ್ ಅಂದರೆ 6 7 8 9 10. ಸೊ ಇದಕ್ಕೆ 11 ಆ್ಯಡ್ ಮಾಡಬೇಕು. ಎಷ್ಟು ಬರುತ್ತೆ? 17 18 19 20 21. ಸೊ 17 ವ್ಯಾಲ್ಯೂ ಏನು? Q,
ಆರ್ ಎಸ್ ಟಿ ಯು. ಸೊ ಆಪ್ಷನ್ ನಂಬರ್ ಎ. ಸೊ ಫಸ್ಟ್ ಪ್ರೊಪೋರ್ಷನಾಲಿಟಿ ಇದೆಯಲ್ಲ, ಅದು ಯಾವ ಲಾಜಿಕ್ಕು ಏನು ಲಾಜಿಕ್ ಇದೆ ಅದನ್ನು ಕಂಡುಹಿಡಿದ್ರೆ ಅದೇ ಲಾಜಿಕ್ಕು ಇಲ್ಲಿ ಅಪ್ಲೈ ಆಗ್ತಿರುತ್ತೆ. ಸೊ ಕೊನೆಯ ಕ್ವಶನು, ಸಮದ್ವಿಬಾಹು ತ್ರಿಕೋನದ ಪರಿಧಿಯು 50 ಸೆಂಟಿಮೀಟರ್, ಬೇಸ್ 18 ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವನ್ನು ಕಂಡುಹಿಡಿಯಿರಿ. ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ ಮೊದಲು ಗೊತ್ತಿರಬೇಕು. ಸಮದ್ವಿಬಾಹು, ಎರಡು ದ್ವಿಬಾಹುಗಳು ಸಮನಾಗಿದೆ, ಒಂದು ಬಾಹು ಇವೆರಡೂ ಸಮನಾಗಿದೆ. ಸೊ ಇದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇದು ಎಕ್ಸ್ ಆಗಿರುತ್ತೆ. ಸೊ ಬೇಸ್ ವೈ ಅಂತ ತಗೊಂಡಿದ್ದೀನಿ. ಸಮದ್ವಿಬಾಹು, ಎರಡು ಬಾಹುಗಳು ಸಮನಾಗಿದೆ, ಸೊ ಅದನ್ನು ಎಕ್ಸ್ ಅಂತ ತಗೊಂಡಿದ್ದೇನೆ. ಇದರ ತ್ರಿಕೋನದ ಪರಿಧಿಯು ಪೆರಿಮೀಟರ್ 50 ಸೆಂಟಿಮೀಟರ್. ಸೊ ಪೆರಿಮೀಟರ್ ಅಂದರೆ ಸುತ್ತಳತೆ. ಸೊ ಪೆರಿಮೀಟರ್ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಆಗುತ್ತಾ? ಎಷ್ಟು ಕೊಟ್ಬಿಟ್ಟಿದ್ದಾನೆ ಅವನು? 50 ಕೊಟ್ಬಿಟ್ಟಿದ್ದಾನೆ. ಸೊ 2x + y = 50. ಸೊ ಬೇಸ್ ಅಂದರೆ ವಯು 18 ಕೊಟ್ಬಿಟ್ಟಿದ್ದಾನೆ. 2x + 18 = 50. 2x = 50 - 18 32. x = 2 16 ಬಂತು. ಸೊ ಅವನೇನು ಕೇಳಿದಾನೆ, ಫೈಂಡ್ ದ ಲೆಂತ್ ಆಫ್ ಈಕ್ವಲ್ ಸೈಡ್ಸ್. ಈಕ್ವಲ್ ಸೈಡ್ಸ್ ಅಂದರೆ ಯಾವುವು? ಇದು ಈಕ್ವಲ್ ಸೈಡು, ಇದು ಈಕ್ವಲ್ ಸೈಡು. ಸೊ ಎಕ್ಸ್ ವ್ಯಾಲ್ಯೂ 16. ಸೊ ಆನ್ಸರು ಡಿ. ಥ್ಯಾಂಕ್ ಯು ಗೈಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.